ಸ್ವಾಗತ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ 3 ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಮೊಬೈಲ್ ರಿಟ್ರೀವ್ ನ ಮೆಗಾ ಸುದ್ದಿ. ಮೊಬೈಲ್ ನಿಂದ ರಿಟ್ರೀವ್ ಆದ ಆ 4 ಫೋಟೋ ಹೇಗಿದೆ ಗೊತ್ತಾ? ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಜೊತೆಗೆ ಯಾರು ತೆಗೆದ್ರು, ಹೇಗಿದೆ ಆ ಫೋಟೋ, ಎಷ್ಟು ಪ್ರಮುಖ ಆಗುತ್ತೆ ಚಾರ್ಜ್ ಶೀಟ್ ನಲ್ಲಿ, ಅದರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಬೈಕ್ನಲ್ಲಿದ್ದ ರೇಣುಕಾ ಫೋಟೋ ಕ್ಲಿಕ್ಕಿಸಿದ್ದ ಗ್ಯಾಂಗ್ ಡಿಲೀಟ್ ಮಾಡಿದ್ದ ಈ ಫೋಟೋ ರಿಟ್ರೀವ್ ಮಾಡಿದ ಕಾಕಿ ನೋಡಿ. 8ನೇ ತಾರೀಕು, ಅದೇ ನಾನು ಹೇಳಿದ್ನಲ್ವಾ, ಎಲ್ಲ ರುಬಾಬು. ಹೌದು, ರುಬಾಬ್. ಫೋಟೋ ಕಳಿಸು ಅಂದರೆ ನಿಮ್ಗೇನಾಗುತ್ತೆ, ನನ್ನ ಮಾತು ಎಲ್ಲರೂ ಕೇಳ್ತಾರೆ ಅಂತ ಹೇಳುವಾಗ ಹಂಗಾಗುತ್ತೆ. ಡಿಲೀಟ್ ಮಾಡಿದ್ದ ಫೋಟೋ, ಆಮೇಲೆ ಶೆಡ್ನ ನೆಲದ ಮೇಲೆ ಬಿದ್ದಿರುವ ರೇಣುಕಾ ಸ್ವಾಮಿ 2ನೇ ಫೋಟೋ, ಬಿಳಿ ಬನಿಯನ್ ನೀಲಿ ಬಣ್ಣದ ಜೀನ್ಸ್ನಲ್ಲಿದ್ದ ರೇಣುಕಾ ಸ್ವಾಮಿ, ತಲೆ ಪೆಟ್ಟಾಗಿ ರಕ್ತ ಸೋರ್ತಾ ಇದ್ದ ಫೋಟೋ ರಿಟ್ರೀವ್ ಆಗಿದೆ. ಒಂದೊಂದು ಫೋಟೋ ರಿಟ್ರೀವ್ ಆಗ್ತಾ ಇದ್ದ ಹಾಗೇನೆ ನೇಣಿನ ಕುಣಿಕೆ ಹತ್ತಿರ ಆಗ್ತಾ ಇರುತ್ತೆ. ಕುಕ್ಕರ್ಗಾಲ್ನಲ್ಲಿ ಕುಳಿತು ಕೈ ಮುಗಿದಿದ್ದ ರೇಣುಕಾ ಸ್ವಾಮಿ, ನಾನು ಹೇಳಿದೆ ನೋಡಿ, ಬಟ್ಟೆ ಬಿಚ್ಚಿಸ್ತಾರೆ. ದರ್ಶನ್ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದ ಓರ್ವ ಆರೋಪಿ. ಆಹಾ, ಇದೊಂದು ಗಾದೆ ಮಾತಿದೆಯಲ್ಲ, ಮನೆ ಒತ್ತಿ ಉರಿತಾ ಇತ್ತಂತೆ, ಅದರಲ್ಲಿ ಮನೆ ಒತ್ತಿ ಉರಿತಾ ಇತ್ತಂತೆ, ಪಕ್ಕದ ಮನೆ ಬಂದ್ಬಿಟ್ಟು ಅದರಲ್ಲಿ ಬೀಡಿ ಸೇರ್ತಾ ಇದ್ದಂತೆ. ಅರ್ಥ ಆಯ್ತಾ ನಿಮಗೆ? ಹಂಗೆ ಒಂದು ಅಲ್ಲಿ ರಕ್ತದ ಮಡುವಲ್ಲಿ ಬಿದ್ದಿರ್ತಾನೆ, ಒಂದು ಫೋಟೋ ಪ್ರಾಣ ಉಳಿಸ್ಕೊಳ್ಳೋಕೆ ಅಲ್ಲಿ ಓದಾಡ್ತಾ ಇರ್ತಾನೆ, ಅಲ್ಲಿ ಆಗ್ತಾ ಇರ್ತದೆ ಅಂದಿದ್ದ ನಾನು. ಮನೆ ಸುಟ್ಟು ಬೂದಿ ಆಗ್ತಾ ಇರುತ್ತೆ, ಪಕ್ಕದ ಮನೆ ಬಂದ್ಬಿಟ್ಟು ಒಂದು ಬೀಡಿ ಅದರಲ್ಲಿ ಬೀಡಿ ಸೇದೋದು ಅಂತ ಇರುತ್ತೆ. ಓಕೆ, ಸುನಿಲ್ ಧರ್ಮಸ್ಥಳ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, 4 ಫೋಟೋಗಳು. ಒಂದು, ಈಗ ನಾಗರಾಜ್ ಕೂಡ ಮಾತಾಡಿದ್ರು, ಅದರ ಹಿನ್ನೆಲೆ ಕೂಡ ಸ್ವಲ್ಪ ನಮ್ಗೆ ಮಾಹಿತಿ ಕೊಡಿ. ಯಾಕೆಂದರೆ ಎಷ್ಟು ಪರಿಣಾಮಕಾರಿಯಾಗ್ಬೋದು ಆ ಹೇಳಿಕೆಗಳು, ಆಮೇಲೆ ಚಾರ್ಜ್ ಶೀಟ್ನಲ್ಲಿ, ಯಾಕೆಂದರೆ ಕೊಲೆಗೆ ಪ್ರಚೋದನೆ ಕೂಡ ಶುರುವಾಯಿತು ಅಂತೇಳಿ, ನಂಬರ್ 1. 2ನೇದು ಈ ಫೋಟೋ ರಿಟ್ರೀವ್ ಆಗಿರೋದು. ಫೋಟೋ ರಿಟ್ರೀವ್ನಲ್ಲಿ ಬಂದಿರುವಂಥ ಅಂಶಗಳು ಈ ಕೇಸ್ಗೆ ಹೇಗೆ ಪೂರಕವಾಗಿ ಟೈಟ್ ಆಗೋದಕ್ಕೆ ಸಾಧ್ಯತೆ ಇದೆ? ಟೈಟ್ ಆಗ್ಬೋದಾ ಅಥವಾ ಇಲ್ಲ ಸ್ವಲ್ಪ ಫ್ರೀ ಆಗ್ಬೋದಾ, ಹೇಗಿದೆ ಅಂತ? ಎಸ್ ಜಯಪ್ರಕಾಶ್, ಯಾವುದೇ ಒಂದು ಕೇಸ್ನಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು ನಾಳೆ ದಿನ ಆ ಕೇಸಿಗೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಲವಾರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಇವರು ಕಾನ್ಸ್ಪಿರಸಿ ಮಾಡಿ ಈ ಒಂದು ಮರ್ಡರ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಪ್ರೂವ್ ಮಾಡೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳು. ಸೊ ಅದರಲ್ಲಿ ಮೊದಲನೇ ಸಾಕ್ಷ್ಯ ಅಂತ ಹೇಳಿದರೆ, ಇದೇ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿದ್ದ, ಆತನನ್ನು ಹುಡುಕೊಂಡು ರಾಘವೇಂದ್ರ ಆ್ಯಂಡ್ ಟೀಮ್ ಎಲ್ಲ ಕಡೆ ಹುಡುಕಾಟವನ್ನು ನಡೆಸ್ತಾಯಿತ್ತು. ಆ ಟೈಮ್ನಲ್ಲಿ ಆತ 2 ವೀಲರ್ನಲ್ಲಿ ಹೋಗ್ತಿದ್ದ, ಇವರು ಕಾರ್ನಲ್ಲಿ ಮತ್ತು ಆಟೋದಲ್ಲಿ ಹೋಗ್ತಾ ಇದ್ರು. ಸೊ ಅಲ್ಲಿ ಕೂತ್ಕೊಂಡು ಇವರು ಫಸ್ಟ್ ಒಂದು ಫೋಟೋ ತೆಗಿತಾರೆ, ರೇಣುಕಾಸ್ವಾಮಿದು ಫೋಟೋ ತೆಗಿತಾರೆ. ಆ ಫೋಟೋ ತೆಗೆದು ಯಾರಿಗೋ ಕಳಿಸ್ತಾರೆ, ಇವನೇನಾ ರೇಣುಕಾಸ್ವಾಮಿ ಅಂತ ರಾಘವೇಂದ್ರ ಕೇಳೋದಕ್ಕೆ ಆ ಒಂದು ಫೋಟೋವನ್ನು ಕಳಿಸುವಂಥದ್ದು. ಸೊ ಅದು ಒಂದು ರೀತಿಯಲ್ಲಿ ಪ್ರಮುಖ ಸಾಕ್ಷ್ಯ. ಮತ್ತು ಇದನ್ನು ಯಾವ ರೀತಿ ನಾಳೆ ತನಿಖಾಧಿಕಾರಿಗಳು ಕೋರ್ಟಿಗೆ ಹೇಳ್ತಾರೆ ಅಂತ ಹೇಳಿದರೆ, ನೋಡಿ, ಇವರು ಉದ್ದೇಶಪೂರ್ವಕವಾಗಿ ರೇಣುಕಾಸ್ವಾಮಿಯನ್ನು ಹುಡ್ಕೊಂಡು ಹೋಗಿದ್ರು, ಆತನನ್ನು ಪತ್ತೆ ಹಚ್ಚಿ ಆ ಫೋಟೋ ತೊಗೊಂಡು ಇಂಥವ್ರಿಗೆ ಕಳಿಸಿದ್ದಾರೆ. ಸೊ ಇದು ಕಾನ್ಸ್ಪಿರಸಿಯ ಒಂದು ಭಾಗ ಅನ್ನುವಂಥದ್ದನ್ನು ಅದನ್ನು ಪ್ರೂವ್ ಮಾಡ್ತಾರೆ. ಸೊ ಅದಾದ ನಂತರ ಇನ್ನೊಂದು ಫೋಟೋ ರಿಟ್ರೀವ್ ಆಗಿರುವಂಥದ್ದು, ಇದೇ ಶೆಡ್ನಲ್ಲಿ ಆ ಒಂದು ಗೂಡ್ಸ್ ವಾಹನದ ಮುಂಭಾಗದಲ್ಲಿ ಬಿದ್ದಿರುವಂಥ ರೇಣುಕಾಸ್ವಾಮಿ. ಆ ಟೈಮ್ನಲ್ಲಿ ಆತನ ಮೈ ಮೇಲೆ ಶರ್ಟ್ ಇರಲಿಲ್ಲ, ಕೇವಲ ಒಂದು ವೈಟ್ ಕಲರ್ ಬನಿಯನ್ ಇತ್ತು. ಆ್ಯಂಡ್ ಅದರಲ್ಲಿ ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ, ಈ ತಲೆ ನೆಲಕ್ಕೆ ಬಡ್ದಿರುತ್ತೆ, ಅಲ್ಲಿ ಹಿಂದ್ಗಡೆ ಕೆಳಗಡೆ ಗ್ರಾಸ್ ಇರುವಂಥದ್ದು. ಆ ಗ್ರಾಸ್ ಕೂಡ ಕಂಪ್ಲೀಟಾಗಿ ರೆಡ್ ಕಲರ್, ಅಂದರೆ ಬ್ಲಡ್ ಆಗಿರುವಂಥದ್ದು. ಮತ್ತು ಎರಡೂ ಕೈಯಲ್ಲಿ, ಬಲಗೈಯಲ್ಲಿ ಮತ್ತು ಎಡಗೈಯಲ್ಲಿ ಮಂಡಿ ಹತ್ರ ಮಾರ್ಕ್ ಆಗಿದೆ. ಅದು ಒಂದೋ ಸಿಗರೆಟ್ನಿಂದ ಸುಟ್ಟಿರುವಂಥ ಚಾನ್ಸಸ್ ಇರುವಂಥದ್ದು, ಅಥವಾ ಬೇರೆ ಯಾವುದಾದ್ರು ಒಂದು ವೆಪನ್ನಿಂದ ಮಾರ್ಕ್ ಆಗಿರೋ ಥರದಲ್ಲಿ ಗಾಯದ ಗುರುತುಗಳು ಕಾಣಿಸ್ತಾ ಇರುವಂಥದ್ದು. ಇನ್ನು 3ನೇ ಫೋಟೋ ಸಿಕ್ಕಿರುವಂಥದ್ದು, ಆತ ಕುಕ್ಕರ್ಗಾಲ್ನಲ್ಲಿ ಕೂತಿರುವಂಥದ್ದು. ಇವನ್ ತನಿಖೆ ಸಂದರ್ಭದಲ್ಲೂ ಕೂಡ ಈ ವಿಚಾರ ಬೆಳಕಿಗೆ ಬಂದಿದ್ದು. ತುಂಬಾ ಹೊಡೆತ ತಿಂದಂಥ ರೇಣುಕಾಸ್ವಾಮಿ ತನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದ. ಓಕೆ, ಥ್ಯಾಂಕ್ ಯು. ಇದು ಪ್ರಕಾಶ್ ರೈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದರು, ಬಹಳ ಅದ್ಭುತವಾದಂಥ ಮಾತು. ಏನು ಗೊತ್ತಾ, ಜಗತ್ತಿನಲ್ಲಿ ಅವಕಾಶಗಳು ಸಿಗದೆ ಹಾಳಾದವರು ತುಂಬ ಜನ ಇದ್ದಾರೆ. ಒಳ್ಳೆ ಟ್ಯಾಲೆಂಟೆಡ್ ಮಾರೆ, ಅವನಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಪ್ರಕಾಶ್ ರೈ ಹೇಳ್ತಾರೆ. ಅವಕಾಶಗಳು ಸಿಗದೆ ಎಷ್ಟು ಜನ ಹಾಳಾಗಿದ್ದಾರೋ, ಅವಕಾಶಗಳು ಸಿಕ್ಕಿ ಹಾಳಾದವರು ತುಂಬ ಜನ ಇದ್ದಾರೆ ಅಂತ. ಇದೇನು ಗೊತ್ತಾ, ಜನಪ್ರಿಯತೆ, ದುಡ್ಡು, ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಇವರಿಂದ. ಎಂತೆಂಥ ನಾಯಕರುಗಳು ಕೂಡ ಅಷ್ಟೇ, ದೊಡ್ಡ ದೊಡ್ಡ ನಾಯಕರುಗಳು, ಅವರ ಪಬ್ಲಿಸಿಟಿ ಜಾಸ್ತಿಯಾಗಿ, ಅವರ ಇದು ಜಾಸ್ತಿಯಾಗಿ, ಜನಪ್ರಿಯತೆ ಜಾಸ್ತಿಯಾಗಿ, ಅದನ್ನು ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗದೆ ಹಿಂಗೆಲ್ಲ ಆಗುವಂಥದ್ದು. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದ
ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ನೋಡಿ, ಚಾರ್ಜ್ ಶೀಟ್ಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಇವತ್ತು ಎಷ್ಟೊತ್ತಿದ್ರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಕಡೆ ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತೆ. ಮೊನ್ನೆ ರಾತ್ರಿಯಿಂದ ನಿದ್ದೆ ಇಲ್ಲ, ಊಟ ಇಲ್ಲದೆ ಅತ್ತಿಂದಿತ್ತ ಓಡಾಡಿದ್ದು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಹಿನ್ನೆಲೆ ಊಟ ನಿದ್ರೆ ಬಿಟ್ಟಿದ್ದಾನೆ ಡೆವಿಲ್. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಬಗ್ಗೆ ಏನೂ ಗೊತ್ತಾಗದೆ ಪೊರ್ಕೆ ಅತಂತ್ರವಾಗಿದ್ದಾನಂತೆ. ಏನಿರಬಹುದು, ನನ್ನ ಪಾತ್ರ ಏನು, ನನಗೆ ಯಾವ ರೀತಿ ಮುಳುವಾಗುತ್ತೆ, ಕಂಟಕ್ಕಾಗುತ್ತೆ, ಇಂಥ ಟೆನ್ಷನ್ಗಳು ಹೆಚ್ಚಾಗ್ತಾ ಇದೆ ಆತನಿಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಕಂಟಕ ಎದುರಾಗಿದೆ. ನಿನ್ನೆ ಸಲ್ಲಿಕೆ ಆಗತ್ತೆ ಅಂತಿತ್ತು. ಹೌದು. ಆಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಎಲ್ಲವೂ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ. ಹೌದು. ಆಮೇಲೆ ತನಿಖೆಗಳು ನಿಂತೋಗ್ಬಿಡ್ತದೆ. ತನಿಖೆ ಅಂದರೆ ಪೊಲೀಸರು ಕರ್ಕೊಂಬರೋದು ಎಲ್ಲ, ಈ ಮಹಜರು, ತನಿಖೆ, ಸಾಕ್ಷಿ ಸಂಗ್ರಹ, ಗಿಟ್ರೀವ್. ಆದರೆ ಚಾರ್ಜ್ ಶೀಟ್ ಇನ್ನೊಂದು ಸಲ್ಲಿಕೆನೂ ಮಾಡಬಹುದು. ಇದು ಯಾಕೆ ಅಂತಂದರೆ 90 ದಿನಗಳು ಫಿಕ್ಸ್ ಮಾಡಿದ್ದಾರೆ. 90 ದಿನದೊಳಗಾಗಿ ಸಲ್ಲಿಸಬೇಕು ಅಂತೇಳಿ. ಇಲ್ಲಾಂದ್ರೆ ಏನಾಗುತ್ತೆ ನೋಡಿ, ತುಂಬ ಟೈಮ್ ಎಳೆದು ಬಿಡ್ತಾರೆ. 6 ತಿಂಗಳು, 1 ವರ್ಷ. ಆಗೇನಾಗ್ಬಿಡ್ತದೆ, ಈ ಕಾವು ಕಳ್ಕೊಂಡ್ಬಿಡ್ತದೆ. ಕಾವು ಕಳ್ಕೊಂಡಾಗ ಆರಾಮಾಗಿ ತಪ್ಪಿಸ್ಕೊಂಡ್ಬಿಡ್ತಾರೆ. ತಪ್ಪಿಸ್ಕೋಬಾರ್ದು. 90 ದಿವಸ ಒಂದು ಚಾರ್ಜ್ ಶೀಟ್ ಹಾಕಲೇಬೇಕು. ಬಿಸಿ ದೋಸೆ ತಿನ್ನಂಗೆ ಇದು ಒಂದು ಚಾರ್ಜ್ ಶೀಟ್. ಈಗ ಒಂದು 2 ತಿಂಗಳುಗಳಂದ್ರೆ 2ನೇ ಚಾರ್ಜ್ ಶೀಟ್ ಹಾಕ್ಬೋದು. ಓಕೆ, ಸೊ ಸಲ್ಲಿಸ್ತಾರಂತೆ. ಬನ್ನಿ, ಕೊಲೆ ಆರೋಪ ಹೊತ್ತಿರೋರಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. 17 ಜನರ ಪೈಕಿ 3 ಜನ ಬಚಾವಾಗ್ತಾರೆ. ಅದರ ಬಗ್ಗೆ ಕೂಡ ಹೇಳ್ತೀನಿ, ಒಂದು ಸ್ಟೋರಿ. ಈ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ. ಎಸಿಪಿ ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್. ರೇಣುಕಾಸ್ವಾಮಿ ಕೊಲೆಯಾಗಿ ಬರೋಬ್ಬರಿ 75ಕ್ಕೂ ಹೆಚ್ಚು ದಿನವಾಯಿತು. ಸುದೀರ್ಘ ತನಿಖೆ ಮಾಡಿದ ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ದರ್ಶನ್ ಸೇರಿ 17 ಜನರನ್ನ ಕೊಲೆ ಸಂಬಂಧ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆರೋಪಿ ಬಂಧನದ ಬಳಿಕ ಸಾಕ್ಷಿ ಸಂಗ್ರಹ ಮಾಡಿದ ಪೊಲೀಸರು ಇಂದು ಕೋರ್ಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇಂದು ಬೆಳಗ್ಗೆ ಎಸಿಪಿ ಚಂದನ್ ನೇತೃತ್ವದಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಮುಂದಾಳತ್ವದಲ್ಲಿ 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ಒಟ್ಟು 45ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಮತ್ತು 164 ಹೇಳಿಕೆ, 200ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರಂತೆ. ಚಾರ್ಜ್ ಶೀಟ್ನಲ್ಲಿ ಏನೇನಿದೆ? ಇಂದು ಸಲ್ಲಿಸಲಿರುವ ಚಾರ್ಜ್ ಶೀಟ್ 4,500 ಪುಟಗಳಿಗೂ ಅಧಿಕವಾಗಿ ಕೂಡಿರಲಿದೆಯಂತೆ. 25ಕ್ಕೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲಿಸಿದ್ದು 40ಕ್ಕೂ ಹೆಚ್ಚು ಜನರ 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್, ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ವರದಿ, 1000ಕ್ಕೂ ಅಧಿಕ ಪುಟಗಳ ಸಿಡಿಆರ್ ರಿಪೋರ್ಟ್, ಕೃತ್ಯಕ್ಕೆ ಬಳಸಿದ್ದ 2 ಕಾರು, ಲಾರಿಯ ದಾಖಲೆಗಳು, ಆರೋಪಿಗಳ